ಎಸ್ ಇದೀಗ ಪ್ರಧಾನಮಂತ್ರಿಗಳು 15 ಕಿಲೋಮೀಟರ್ ರೋಡ್ ಶೋ ಮೂಲಕ ತೆರಳಿ ಇದೀಗ ರೈಲ್ವೆ ಸ್ಟೇಷನ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ರೈಲ್ವೆ ನಿಲ್ದಾಣದ ಉದ್ಘಾಟನೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ನೇರವಾಗಿ ಅಯೋಧ್ಯೆಗೆ ತೆರಳುವಂಥ ರೈಲ್ವೆ ನಿಲ್ದಾಣದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಬಾಬಾ ಯೋಗಿ ಆದಿತ್ಯನಾಥ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಇತರೆ ಗಣ್ಯಮಾನ್ಯರನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಜೊತೆಗೆ ಆ ರೈಲ್ವೆ ನಿಲ್ದಾಣದಲ್ಲಿ ಇರುವಂಥ ಭಾವಚಿತ್ರಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇದಾದ ನಂತರದಲ್ಲಿ ಏರ್ಪೋರ್ಟನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. ವಿಮಾನ ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. ರೈಲ್ವೆ ನಿಲ್ದಾಣದ ಆವರಣದಲ್ಲಿರುವಂಥ ಚಿತ್ರಗಳನ್ನು ಗಮನಿಸ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಜೊತೆಗೆ ಪ್ರಧಾನಮಂತ್ರಿಗಳು 15 ಕಿಲೋಮೀಟರ್ ರೋಡ್ ಶೋ ಇತ್ತಲ್ಲ, ಎಲ್ಲ ಕಡೆಗಳಲ್ಲೂ ಜೈ ಶ್ರೀರಾಮ್ ಎನ್ನುವ ಘೋಷಣೆಗಳು ಮೊಳಗ್ತಾ ಇದ್ವು. ಈ ಮಧ್ಯೆ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ಅವರ ಭಕ್ತಾದಿಗಳಿಗೂ ಕೂಡ, ರಾಮನ ಭಕ್ತಾದಿಗಳಿಗೂ ಕೂಡ ಕೈ ಬೀಸ್ತಾ ವಿಶ್ ಮಾಡ್ತಾ 15 ಕಿಲೋಮೀಟರ್ಗಳ ದೂರದ ರೋಡ್ ಶೋ ಮುಗಿಸಿದ್ದಾರೆ. ಇದೀಗ ರೈಲ್ವೆ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಅನಂತರದಲ್ಲಿ ವಿಮಾನ ನಿಲ್ದಾಣದ ಉದ್ಘಾಟನೆಗೂ ಕೂಡ ತೆರಳುತ್ತಾರೆ. ದೇಶದ ನಾನಾ ಭಾಗಗಳಿಂದ ಸಂಪರ್ಕ ಕಲ್ಪಿಸುವಂಥ ಅಯೋಧ್ಯೆಗೆ ತೆರಳಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಪ್ರಮುಖವಾದ ಟ್ರಾನ್ಸ್ಪೋರ್ಟ್ಗಳು, ಒಂದು ರೈಲ್ವೆ ಮತ್ತೊಂದು ವಿಮಾನ. ಸೊ ಇದೊಂದು ಅಂತಾರಾಷ್ಟ್ರೀಯ ಕೇಂದ್ರವಾಗುತ್ತೆ ಎನ್ನುವ ಪರಿಕಲ್ಪನೆಯ ಜೊತೆಗೆ ರೈಲ್ವೆ ನಿಲ್ದಾಣವನ್ನು ಜೊತೆಗೆ ಏರ್ಪೋರ್ಟನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. 6 ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಮಾಡ್ತಾ ಇದ್ದಾರೆ. ವಂದೇ ಭಾರತ್ ರೈಲು ನಮ್ಮ ಭಾರತದಲ್ಲಿರುವಂಥ ಉತ್ಕೃಷ್ಟ ಗುಣಮಟ್ಟದ ರೈಲು. ಅತಿಯಾದ ವೇಗದೊಂದಿಗೆ, ಉತ್ಕೃಷ್ಟ ಸೌಲಭ್ಯಗಳೊಂದಿಗೆ, ಲಕ್ಸುರಿಯಸ್ ಆಗಿರುವಂಥ ಪ್ರಯಾಣದ ಜೊತೆಗೆ ಹೋಗುವಂಥ ವಂದೇ ಭಾರತ್ ಟ್ರೈನ್ ಅದು. ವಂದೇ ಭಾರತ್ ರೈಲನ್ನು ಇದೀಗ 6 ಟ್ರೈನ್ಗಳಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಶೀಘ್ರವಾಗಿ ಅಯೋಧ್ಯೆಗೆ ತಲುಪಲಿಕ್ಕೆ ಅನುಕೂಲ ಆಗುತ್ತೆ. 2 ಹೊಸ ಅಮೃತ್ ಭಾರತ್ ರೈಲುಗಳ ಲೋಕಾರ್ಪಣೆ ಕೂಡ ಇವತ್ತು ನೆರವೇರ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈಲ್ವೆ ನಿಲ್ದಾಣದ ಬ್ಲೂ ಪ್ರಿಂಟ್ ಅಂದರೆ ಅದರ ಪ್ರತಿ ನೋಡ್ತಾ ಇದ್ದಾರೆ. ಯಾವ ರೀತಿ ನಿರ್ಮಿಸಲಾಗಿದೆ, ಏನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ, ಯಾವೆಲ್ಲ ಸೌಕರ್ಯಗಳನ್ನು ಪ್ರಯಾಣಿಕರಿಗಾಗಿ ಮಾಡಲಾಗಿದೆ ಎನ್ನುವ ವಿವರಣೆಯನ್ನು ಕೂಡ ಪ್ರಧಾನಮಂತ್ರಿ ಅವರಿಗೆ ನೀಡಲಾಗ್ತಾ ಇದೆ.